ಮುಳಬಾಗಿಲು ನಗರದ ವಿದ್ಯಾಸಂಸ್ಥೆಗಳಲ್ಲಿ ಹೆಸರಾದ ಶ್ರೀ ಶಾರದಾ ವಿದ್ಯಾಪೀಠ ಟ್ರಸ್ಟ್ರಿ ಶ್ರೀ ಎಸ್ಎನ್ ಶಾರದಾ ಬಾಲಕಿಯರ ಪ್ರೌಢಶಾಲೆ ಒಂದಾಗಿದೆ. ಆ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಕೆ ಶೈಲಜಾ ಕುಮಾರಿರವರು ವಯೋನಿವೃತ್ತಿ ಜೀಲ್ಕೊಡುಗೆ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರು, ಮುಖ್ಯ ಶಿಕ್ಷಕರು ಬಿಎ ನಾರಾಯಣಸ್ವಾಮಿ, ಅಧ್ಯಕ್ಷರು ದೇವರಾಜ್ ಎಂಸಿ, ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ದೇವರಾಜ್ ಸರ್ ಅವರೇ, ಆಮೇಲೆ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಎಲ್ಲ ನೆಚ್ಚಿನ ವಿದ್ಯಾರ್ಥಿನಿ ಬಂಧುಗಳೇ ಮತ್ತು ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಬಂಧು ಬಳಗದವರೇ ಹಾಗೂ ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಒಂದು ಸಮಾರಂಭವನ್ನು ನೋಡ್ತಾ ಇದ್ದಾಗ ನನಗೆ ಆಸೆ ಆಗತ್ತೆ, ನಮ್ಮ ಮೇಡಮ್ ಇನ್ನೂ ಒಂದು 10 ವರ್ಷ ಕೆಲಸ ಮಾಡಬೇಕಾಗಿತ್ತು ಇಲ್ಲಿ ಅಂತ. ಯಾಕಂದರೆ ನಿಮ್ಮ ಪ್ರೀತಿ ಮತ್ತು ಸಹ ಶಿಕ್ಷಕರ ಒಂದು ಅವರ ಒಂದು ಸಹ ಒಂದು ಮಿಲನ ಮತ್ತು ಎಲ್ಲ ಈ ಒಂದು ಅದ್ಧೂರಿಯಾಗಿ ನೋಡ್ತಕ್ಕಂಥ, ನಿಜವಾಗೂ ನಾವು ಇಷ್ಟು ಅದ್ಧೂರಿಯಾಗಿ ರಿಟೈರ್ಮೆಂಟ್ ಮಾಡ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಭಾಳ ಚೆನ್ನಾಗಿ ನಮ್ಮ ನಾರಾಯಣಸ್ವಾಮಿ ಸರ್ ಅವರ ಅಧ್ಯಕ್ಷತೆಯಲ್ಲಿ, ಅವರ ಒಂದು ಮುಂದಾಳತ್ವದಲ್ಲಿ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮಗೇನು ಮಾತಾಡಬೇಕಂತ ನಮಗೆ ಮಾತು ಬರ್ತಾ ಇಲ್ಲ. ನಿಜವಾಗೂ ನಮಗಂತೂ ಒಂದೇ ಒಂದು ಇಷ್ಟ ಏನಂತಂದರೆ, ಒಂದು ಶಾಲೆಯಲ್ಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅಥವಾ ಯಾವುದೇ ಒಂದು ಕೆಲಸವಾಗಲಿ ಅಥವಾ ಇವನ್ P1 ಕೆಲಸ ಆಗಲಿ ಅಥವಾ ಪ್ರಿನ್ಸಿಪಾಲ್ ಕೆಲಸ ಆಗಲಿ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ನಮ್ಮ ಧ್ಯೇಯ. ಅದನ್ನೇ ನಾನು ಹೇಳ್ಕೊಟ್ಟಿರೋದು ನಮ್ಮ ಮೇಡಮ್ನವ್ರಿಗೆ ಅದನ್ನೇ. ಯಾಕೆಂದರೆ ನಮ್ಮ ಮೇಡಮ್ನವರು ನಾನು ಮದುವೆ ಆದಾಗ SLC ಪಾಸ್ ಆಗಿ ಮಾರನೇ ದಿವಸನೇ ನನ್ನ ಮದುವೆ ಆಗಿ ಬಂದ್ಬಿಟ್ಟೆ. 19ನೇ ವರ್ಷಕ್ಕೆ ಅವ್ರಿಗೆ ಮದುವೆ ಆಗಿದ್ದು. ಆವತ್ತಿಂದ ಕೂಡ ಬರೀ 3 ವರ್ಷ ಅವರು ನಮ್ಮ ಇದರಲ್ಲಿ ಕುಟುಂಬಿಣಿಯಾಗಿದ್ದು, ಮಿಕ್ಕೆಲ್ಲ ಕೂಡ ಈ ಸಂಸ್ಥೆಯಲ್ಲಿ ಸೇವೆ ಮಾಡಿಕೊಂಡೇ ಬಂದಿದ್ದಾರೆ. ಅದಕ್ಕೋಸ್ಕರನೇ 38 + 3 ವರ್ಷ ಅವರು ಸ್ಟಡಿ ಮಾಡಿದ್ದು. ಒಟ್ಟಾರೆಯಾಗಿ ಇವಾಗ ಅವ್ರಿಗೆ 40-60 ವರ್ಷ ಆಗಿದೆ. ಈ ಸಂಸ್ಥೆಯಲ್ಲಿ ನಮ್ಮ ಒಂದು ಒಟ್ಟು ಸೇವೆ 42 ವರ್ಷಗಳು. ಹಾಗಾದರೆ ಈ 42 ವರ್ಷಗಳಲ್ಲಿ ನಾವು ಪ್ರಥಮವಾಗಿ 1985ರಲ್ಲಿ ನಾವು ಪ್ರಥಮವಾಗಿ ಹೆಜ್ಜೆ ಇಟ್ಟಿದ್ದು. ಆಗಿನ ನಮ್ಮ ಚಂದ್ರಶೇಖರ ಸರ್ ಇದ್ರು, ಸಂಸ್ಥಾಪಕ ಅಧ್ಯಕ್ಷರು ಆಗಿರ್ತಕ್ಕಂಥ. ಅವರನ್ನು ಯಾರು ಏನನ್ಕೊಂತಾರೋ ಗೊತ್ತಿಲ್ಲ. ನಾನಂತೂ ಪ್ರತಿನಿತ್ಯ ದೀಪ ಇಟ್ಟ ತಕ್ಷಣ ನೆನೆಸ್ಕೊಳ್ಳೋದು ಅಂತಂದರೆ MG ಚಂದ್ರಶೇಖರ ಸರ್ ಅವರನ್ನು. ಅವ್ರು ನಮಗೋಸ್ಕರ ನಮ್ಮ ಮೇಡಮ್ನವರು ತೆಲುಗು ಓದಿದ್ದು. ತೆಲುಗು ಓದಿ ಕನ್ನಡ ಬರ್ತಾ ಇರಲಿಲ್ಲ. ನಾನು ಆಗ್ಲಿಂದ ಕಲಿಸಿ, ನಾನು ಟೀಚರ್ ಆಗಿರೋದ್ರಿಂದ ಅವ್ರಿಗೆ ಆಗ್ಲಿಂದ ಕನ್ನಡದಲ್ಲೇ ಕಲಿಸಿ ಕನ್ನಡದ 3 ಪರೀಕ್ಷೆಗಳನ್ನು ಪಾಸ್ ಮಾಡಿಸಿದ್ವಿ. ಅಂತ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು. ಅದಕ್ಕೆಲ್ಲಕ್ಕೂ ಒಂದು ದಿವಸ ಕೂಡ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ STR ಸಾರು ಹೇಳ್ತಾ ಇದ್ರಲ್ಲ, ಅವ್ರು ಯಾವುದಕ್ಕೂ ಹ್ಞೂ ಅಂತ ಹೇಳೋದೇ ಇಲ್ಲ. ಎಲ್ಲಕ್ಕೂ ಎಸ್. ನೀವು ಎಕ್ಸಾಮ್ ಕಟ್ಟಬೇಕು, ಪಾಸ್ ಮಾಡ್ತೀವಿ. ನಾವು ಓದ್ತೀನಿ. ಯಾವುದೋ ಉದ್ಯೋಗ ಸೇರ್ತೀನಿ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತೀನಿ. 2 ಮಕ್ಕಳು ಎತ್ತಾಕ್ತೀನಿ. ಹೀಗೆ ಎಲ್ಲನೂ ಕೂಡ ಯಾವುದಕ್ಕೂ ಅಡ್ಡ ಅನ್ನೋದೇ ಇಲ್ಲ. ನಮ್ಮ ಮದುವೆಯಾಗಿ 44-45 ವರ್ಷ ಆಗಿದೆ. ಅವಾಗ ಕೂಡ ಒಂದು ದಿವಸ ಕೂಡ ನಮ್ಮ ಜೊತೆಯಲ್ಲಿ ಅವರು ವಿರೋಧವಾಗಿ ಅಥವಾ ಅಡ್ಡ ಏರಿರಲಿಲ್ಲ. ಸೇಮ್ ಅದೇ ಗುಣವನ್ನು ನಮ್ಮ ಶಾಲೆಯಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ. ಅದನ್ನು ಹಂಗೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಷ್ಟೊಂದು ಗೌರವ ಅವ್ರಿಗೆ ಸಿಗ್ತಾ ಇರೋದು. ಅವ್ರನ್ನ ಆದರ್ಶವಾಗಿ ಇಟ್ಕೊಬೇಕಾಗಿರೋದು ಅಂತಂದರೆ, ಇಲ್ಲಿ ಅವರೇ ಸ್ಟೂಡೆಂಟು ಆಗಿರ್ತಕ್ಕಂಥ ನಮ್ಮ ಪುಟ್ನರಸಮ್ಮ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇದು ಸೌತ್ ಅಲ್ಲಮ್ಮ, ಸೌತ್ ಜಿಲ್ಲೆ. ಪುಟ್ನರಸಮ್ಮ ಅವರು ಇಲ್ಲೇ ವೃತ್ತಿ ಶಿಕ್ಷಣವನ್ನು ಮಾಡಿಕೊಂಡು ಕನಿಷ್ಠ ಅಂದರೆ 1 ತಿಂಗಳಿಗೆ 1 ಸತಿಯನ್ನು ಅವ್ರು ಜ್ಞಾಪಕ ಮಾಡಿ ಹೇಳ್ತಾರೆ, ಮೇಡಮ್ ನಿನ್ನಿಂದ ನಾನು ಉದ್ಯೋಗ ಸಿಕ್ಕಿದೆ, ನಿಮ್ಮ ಒಂದು ಏಳಿಗೆಯಿಂದ ನಾನು ಈ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನು ನಾವು ಸಂತೋಷ ಪಡಬೇಕು. ಆಮೇಲೆ
ನಾವು ಲಾಸ್ಟ್ ಟೈಮ್ನಲ್ಲಿ ನಮ್ಮ ಈ ಒಂದು ಇದರಲ್ಲಿ ನಮ್ಮಿಬ್ಬರನ್ನು ಕೂಡ ಈ ಸಂಸ್ಥೆಯಿಂದ ಪ್ರವಾಸ ಕರ್ಕೊಂಡು ಹೋದರು. ಆ ಪ್ರವಾಸ ಕರ್ಕೊಂಡೋಗ ನಮಗೆ ಬಹಳ ಅಚ್ಚುಮೆಚ್ಚಾಗೋದು. ಎಲ್ಲ ಸ್ಟಾಫ್ನವರು ಕೂಡ ಎಷ್ಟು ಕೋಆಪ್ರೇಷನ್ ಮಾಡ್ತಾರೆ ಅಂತಂದರೆ ಅಷ್ಟು ಅಚ್ಚುಮೆಚ್ಚು. ಇಲ್ಲ ಸರ್, ಅವರು ನನ್ನನ್ನು ಹೇಳ್ತಾರೆ, ಇಲ್ಲ ಸರ್ ನೀವು ತುಂಬ ಚೆನ್ನಾಗಿ ಸಹಕರಿಸ್ತೀರ ನಮಗೆ ಹಾಗೆ ಅಂತ. ಆಗಲ್ಲ, ಸಹಕರಿಸೋದಲ್ಲ, ನಮ್ಮ ಧರ್ಮ ಅದು. ಯಾಕೆಂದರೆ ನಾನು ಟೀಚರ್ ಆಗಿರೋದ್ರಿಂದ ಟೀಚರ್ ಗುಣಗಳನ್ನು ಏನಿದೆ, ಮೌಲ್ಯಗಳು ಏನಿದೆ ಅದನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ನಮ್ಮ ಜವಾಬ್ದಾರಿ. ಅದನ್ನೇ ನಮ್ಮ ಮೇಡಮ್ ಅವ್ರಿಗೂ ಕಲಿಸಿದ್ದೀನಿ. ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಯಾವತ್ತೇ ಆಗಲಿ, ಯಾವುದೇ ಇದ್ರಾಗಲಿ, ನಾವು ಸಂಬಳ ತೆಗೆದುಕೊಂಡ್ರೆ ಆ ಸಂಬಳಕ್ಕೆ ನಾವೇನು ಮಾಡಬೇಕು, ನ್ಯಾಯ ಒದಗಿಸ್ಬೇಕು. ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಕೀರ್ತಿನೂ ಸಿಕ್ಕಿದೆ, ಅವ್ರಿಗೆ ತುಂಬ ಸಂತೋಷ. ಈ ಒಂದು ಅವರ ಸೇವಾ ಅವಧಿಯಲ್ಲಿ ಯಾರಿಗನ್ನ ಏನನ್ನ ನೋವನ್ನು ಉಂಟು ಮಾಡಿದರೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅವರನ್ನು. ಮತ್ತು ಜೊತೆಗೆ ಅವರು ಏನು ಸಂತೋಷ ಪಟ್ಟಿದಾರ, ನಾನು ನಿಮ್ಮ ಜನ ಸಂತೋಷದಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳ್ತಾ, ಈ ಒಂದು ಸಂಸ್ಥೆಗೆ ಮತ್ತು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ, ಮುಖ್ಯೋಪಾಧ್ಯಾಯರಿಗೂ ಎಲ್ರಿಗೂ ನಾನು ಚಿರಋಣಿಯಾಗಿರ್ತಾ ಮತ್ತು ಮಕ್ಕಳೆಲ್ಲರೂ ಕೂಡ ನನ್ನ ಆಶೀರ್ವಾದಗಳು ಹೇಳ್ತಾ ಈ ಎರಡು ಮಾತನ್ನು ಆಡೋಕ್ಕೆ ಅವಕಾಶ ಕೊಟ್ಟರು ನಮಗೆ ಎಲ್ರಿಗೂ ವಂದಿಸಿ ನನ್ನ ಮಾತು. ಜೈ ಹಿಂದ್, ಜೈ ಕರ್ನಾಟಕ. ಗೌರವಾನ್ವಿತ ಅಧ್ಯಕ್ಷರಿಗೂ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಎಲ್ಲ ಶಿಕ್ಷಕರಿಗೂ, ಶಿಕ್ಷಕೇತರ ವರ್ಗದವರಿಗೂ, ಬಂಧು ಮಿತ್ರರು ಮತ್ತು ಪ್ರೀತಿ ವಿದ್ಯಾರ್ಥಿಗಳಿಗೆ ನಾನು ನಮಸ್ಕರಿಸುತ್ತಾ, ಈ ಸಂದರ್ಭದಲ್ಲಿ ನಾನು 2-3 ಮಾತುಗಳನ್ನು ಹಾಡಲಿಚ್ಛಿಸುತ್ತೇನೆ. ಮೊದಲಿಗೆ ದಿವಂಗತ MG ಚಂದ್ರಶೇಖರನವರ ನನ್ನನ್ನು ಗುರುತಿಸಿ ಈ ಒಂದು ಹುದ್ದೆಯನ್ನು ನೀಡುತ್ತಾರೆ. ಅವರು ಪಾದಗಳಿಗೆ ನಮಸ್ಕರಿಸುತ್ತೇನೆ. ಈಗಿನ ಪೂಜ್ಯ ಅಧ್ಯಕ್ಷರು ಹಾಗೂ ಕೂಡ ನನಗೆ ಒಳ್ಳೆಯ ರೀತಿಯಲ್ಲಿ 38 ವರ್ಷ ಸೇವೆ ಸಲ್ಲಿಸುವುದಕ್ಕೆ ಅವಕಾಶ ನೀಡಿರುತ್ತಾರೆ. ಅವರಿಗೂ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ನಿವೃತ್ತಿ ಅನ್ನುವುದು ಸರ್ಕಾರವು 60 ವರ್ಷಗಳ ಕಾಲ ಸೇವೆ ಮಾಡಿದ ನಂತರ ನಿವೃತ್ತಿ ಕೊಡುವುದು ಸರ್ಕಾರದ ನಿಯಮ. ಇಂದು ನಾನು ಬಹಳಷ್ಟು ಭಾವುಕಳಾಗಿದ್ದೇನೆ. ಯಾಕಂದರೆ ನನ್ನ ಮೇಲೆ ಇಷ್ಟು ಮುಖ್ಯೋಪಾಧ್ಯಾಯರಾಗಲಿ, ಸಹ ಶಿಕ್ಷಕರಾಗಲಿ, ನಿವೃತ್ತ ಶಿಕ್ಷಕರಾಗಲಿ ತುಂಬ ನನ್ನ ಮೇಲೆ ನಂಬಿಕೆಯನ್ನು ಇಟ್ಟು ಒಂದು ಕೆಲಸವನ್ನು ಕೊಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ನಿರ್ವಹಿಸಿದ್ದೇನೆ ಅಂತ ಭಾವಿಸುತ್ತೇನೆ. ಈ ಶಾಲೆಯಲ್ಲಿ ನನ್ನ ಸೇವೆಯಲ್ಲಿ PMR ಸಾರು, NMR ಸಾರು, MMN ಸಾರು, SYR ಸಾರು, STR ಸಾರು, ಹಾಗೆ ಈಗಿನ MNS ಸಾರು ಅವರು ಒಟ್ಟಾರೆ 6 ಮುಖ್ಯೋಪಾಧ್ಯಾಯರ ಅಡಿಯಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಈ ಒಂದು ಉತ್ತಮ ಸೇವೆಯಲ್ಲಿ ನನಗೆ ಅವಕಾಶ ಕೊಟ್ಟಂತಹ ಈ ಸಂಸ್ಥಾಪಕರಾದ ಅಧ್ಯಕ್ಷರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಈ 2 ಮಾತುಗಳನ್ನು ನಾನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್. ಮುಖ್ಯವಾಗಿ ನಾವು ಹೇಳ್ಬೇಕಾದ್ರೆ ಏನೆಂದರೆ, ನಾವು 38 ವರ್ಷಗಳಿಂದ, ನಾನು ಮುಂಚೆಯಿಂದ ಅವರು ಇಲ್ಲಿ ಈ ಸಂಸ್ಥೆ ಇರ್ತಾರೆ. ಅವರಿಗೆ ನಾವು ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ನಾವು ಸಿರಿಗಳಿದೆ. ಹಾಗೂ ನಮಗೆ 2 ತಾಪತ್ರಯ ಶುರುವಾಗಿದ್ದೇವೆ. ಒಂದು ಅವರ ಪೋಸ್ಟು, ಇನ್ನೊಂದು ಸೇವಾದಳ ಅನ್ನೋದು. KS ಕೇಂದ್ರ ಸೇವಾದಳ ಅಂದರೆ KSಗೆ ಈಗಿತ್ತು. ಆವಾಗ 2 ಪೋಸ್ಟ್ಗಳನ್ನ ನಾವು ಕ್ರಿಯೇಟ್ ಮಾಡಬೇಕಾಗಿದೆ. ಅದಕ್ಕೆ ಮೇಡಮ್ ಅವರು ಒಂದು 6 ತಿಂಗಳು ನಮ್ಮೊಂದಿಗೆ ಸಹಕರಿಸ್ತಾ ಹೇಳಿದ್ದಾರೆ. ಅದನ್ನು ಈಡೇರಿಸಬೇಕಂತ ಹೇಳ್ತಾ ನಮ್ಮ ಭಾಷಣ ಮುಗಿಸ್ತೀನಿ. ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಅವರೇ, ಇದರ ಕೇಂದ್ರ ಬಿಂದುವಾದ ಶೈಲಜಮ್ಮ ಮೇಡಮ್ ಅವರೇ, ಅವ್ರ ನೆಚ್ಚಿನ ವಿದ್ಯಾರ್ಥಿಗಳಾದ ವಿದ್ಯಾರ್ಥಿಗಳೇ, ಈಗ ಅವಾಗ ಎಲ್ಲರ ಭಾಷೆ ಕೇಳ್ತಾ ಇದ್ದೀನಿ. ಒಬ್ಬ ಶಿಕ್ಷಕರಿಗೆ ಬೇಕಾದ ಕ್ವಾಲಿಟೀಸು ಶಿಸ್ತು, ಸಮಯ, ಡಿಸಿಪ್ಲೈನ್, ಸದಾ ಹಸನ್ಮುಖಿ, ನಗು, ಯಾರನ್ನ ಹೊಡಿದೇ ಇರೋದು, ಎಲ್ಲ ಲಕ್ಷಣಗಳು ಅಯ್ಯಮ್ಮನಿದೆ. ಯಾರು ತಪ್ಪು ಮೇಡಮ್, ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ತಿಳಿಮಟ್ಟಿಗೆ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ಸುದೀರ್ಘ 38 ಇಯರ್ಸ್ ಸರ್ವಿಸ್ ಮಾಡಿರೋದು ಯಾರು ಇಲ್ಲ ಅಂತ ಅನಿಸುತ್ತೆ. ಇದನ್ನು ನಾನು ಹೇಳಿದ್ದೀಗ ಇದು ರೆಕಾರ್ಡ್, ನಮ್ಮ ತಾಲೂಕಂತೂ ರೆಕಾರ್ಡು, ನಮ್ಮ ಸಂಸ್ಥೆಗಂತೂ ಒಂದು ರೆಕಾರ್ಡ್ ಇದು. ಅದೇ ರೀತಿ ನಿಮ್ಮ ಸದಾ ಹಸನ್ಮುಖಿ, ನಿಮ್ಮ ನಗು ಎಲ್ಲ ವಿದ್ಯಾರ್ಥಿಗಳ ಮಾದರಿ ಆಗಲಿ. ನೀವು ಒಬ್ಬ ಕ್ರಾಫ್ಟ್ ಟೀಚರು, ವಾಡಿಸ್ಬಿಟ್ಟೆ ಕ್ರಾಫ್ಟ್. ಒಂದು ಕಲ್ಲು ಕೆತ್ತೀವಲ್ಲ, ಇಟ್ಸ್ ಕ್ರಾಫ್ಟ್ ಮೆನ್ಶಿಪ್. ಹಲಗೆ ಏನು ಮಾಡ್ತೀವಲ್ಲ, ಮನೆ ಊಟ ಸಾಮಾನುಗಳು, ದೇವ್ರು ಕೆತ್ತೀವಲ್ಲ, ಬಾಗಿಲಾಗಿರಲಿ, ಕಿಟಕಿ ಆಗಿರಲಿ, ಸ್ವಲ್ಪ ಕ್ರಾಫ್ಟ್ ಮ್ಯಾನ್ಶಿಪ್. ಐ ಆಮ್ ಅ ಕ್ರಾಫ್ಟ್ ಮ್ಯಾನ್ ಟೀಚರು. ನಿಮ್ಮ ವಿದ್ಯಾರ್ಥಿಗಳು ಕೆತ್ತಿದ್ದಾರೆ,
ಶಿಲ್ಪಿಗಳು ಮಾಡಿದ್ದಾರೆ ನಿಮ್ಮನ್ನು. ಇವತ್ತು ಇಷ್ಟು ವಿದ್ಯಾರ್ಥಿಗಳು ಸೈಲೆಂಟಾಗಿ ಇಷ್ಟೊತ್ತು ಇದ್ದೀರಾ ಅಂದರೆ ನಿಮಗೆ ಅವ್ರ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ತೋರಿಸುತ್ತೆ ಅದು. ಆಸ್ ಎ ಟೀಚರ್ ಶಿ ಆರ್ ಫುಲ್ಫಿಲ್ಡ್ ಆರ್ ಆಂಬಿಷನ್ ಆಸ್ ಎ ಟೀಚರ್. ಅದು ಈ ಸಂದೇಶವಾಗಿ ಹೇಳ್ಬೋದು. ಅಮ್ಮ ಥ್ಯಾಂಕ್ಸ್ ಅಮ್ಮ ನಿನಗೆ. ಆ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಟೀಚರ್ಸು ಎಲ್ಲರೂ ನಿಮ್ಮ ಬಗ್ಗೆ ಓಡ್ತಾ ಇದ್ದಾರೆ. ಇದು ಆ ಶಿಸ್ತು, ಸಮಯ, ಡಿಸಿಪ್ಲೈನು, ಒನ್ ಮೋರ್ ಥಿಂಗ್, ನಾನ್ ಕರಪ್ಟಿವ್. ಬೀಯಿಂಗ್ ಹೆಡ್ ಆಫ್ ದಿ ಕಲೆಕ್ಷನ್ ಆಫ್ ದಿ ಫೀಸಸ್ಸು ವರ್ಷಕ್ಕೆ 2,000 ಬರುತ್ತೆ, ಫಸ್ಟ್ ಟೈಮ್ ಸೆಕೆಂಡ್ ಫೀಸು. ಇದುವರೆಗೂ ಎಲ್ಲರೂ ಹೇಳಿದ್ರು ಕೇಳಿದೆ, ಒಂದು ನಯಾ ಪೈಸೆ ದುರುಪಯೋಗ ಇಲ್ಲ ಅಂತ ಟೀಚರ್ನ ಪಡೆದು ನಮ್ಮ ಸಂಸ್ಥೆ ಎಷ್ಟೋ ಪುಣ್ಯವಂತರಾಗಿದ್ದೀವಿ. ಇದಕ್ಕೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ಮೇಡಮ್ ಅವರೇ. ನಿಮ್ಮ ಸೇವೆ ಅಮೂಲ್ಯವಾದದ್ದು. ವಿದ್ಯಾರ್ಥಿ ದಯ ಹೇಳಿದ್ದೀರಾ, ನಿಮಗೆ ಭಾಳ ಥ್ಯಾಂಕ್ಸು. ಅದೇ ರೀತಿ ಇನ್ನೊಂದು ವಿಷಯ, ಎಲ್ಲ ಸ್ಟಾಫ್ಗಳಿದ್ದಾರೆ, ಅಂಗಸಂಸ್ಥೆಗಳ ಟೀಚರ್ಸ್ ಇದ್ದಾರೆ, ಪ್ರಿನ್ಸಿಪಲ್ಸ್ಗಳಿದ್ದಾರೆ, ಎಲ್ಲರೂ ನೋಡಿದ್ದೀನಿ. ಎಲ್ಲರ ಮಕ್ಕಳು ಇಲ್ಲಿ ಸೇವೆ ಮಾಡ್ತಾ ಇಲ್ಲಿ ಡೋಂಟ್ ಪ್ರೊಟೆಕ್ಟ್ ಮೀ, ಇಲ್ಲಿ ಸಂಬಳ ಪಡೆದು ಬೇರೆ ಸಂಸ್ಥೆಗಳಲ್ಲಿ ನಿಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀರ. ಇವತ್ತು ಫಸ್ಟ್ ಟೈಮ್ ನೋಡಿದೆ, ಆ ಅಮ್ಮನ ಮಗಳು ಶಶಿರೇಖ ಇಲ್ಲೇ ಓದಿದ್ದಾಳೆ. ನಮ್ಮ ನಾಟಕದಲ್ಲಿ ಹೇಳಿದ್ರು, ಐ ಆಮ್ ಗ್ರೇಟ್ಫುಲ್ ಟು ಮೇಡಮ್. ನಿಮ್ಮ ಮಗಳು ಇಲ್ಲೇ ಓದಿಸಿ, ಇಂಜಿನಿಯರ್ ಮಾಡಿ ಇವತ್ತು 5ಕ್ಕೆ ಬಂದಿದ್ದೀರಾ. ಇದಕ್ಕೆ ನಮ್ಮ ಸಂಸ್ಥೆಯಲ್ಲಿ ಯಾರು ಮಾಡಿಲ್ಲ. ದಯವಿಟ್ಟು ಬೇರೆಯವರ ಮುಂದೆ ಮಾಡ್ಕೊಂಡು ಬನ್ನಿ. ಈಗ ಎಕ್ಸಾಂಪಲ್ ಅವ್ರ ಮಗಳೇ ಶಶಿರೇಖ ಇಲ್ಲೇ ಓದಿ ಇಂಜಿನಿಯರ್ ಆಗಿ ಗಣ್ಯ ಜೊತೆ ಬಂದಿದ್ದಾಳೆ. ನಿಮ್ಮ ಮೇಡಮ್ನವರೇ, ನಿಮ್ಮ ಸೇವೆ ಅಮೂಲ್ಯವಾದ್ದು. ಟೈಮ್ ಇಲ್ಲ ಈಗ. ಆಮೇಲೆ ಎಂಥವ್ರಿಗೂ ಬಸ್ಸಲ್ಲಿ ಟಿಕೆಟ್ ಕೊಟ್ಟು ಕೋಲಾರಕ್ಕೂ ಬಂದು ಹೋಗ್ತೀವಿ. ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ದುಡ್ಡು ಕೊಟ್ಟೋಗಿರ್ತೀವಿ, ಇಳಿಯೋಕ್ಕೆ ಮನಸ್ಸು ಬರಲ್ಲ. ಅಯ್ಯೋ ಇನ್ನೂ ಸ್ವಲ್ಪ ಹೋಗಿದ್ರೆ ಇರ್ತಾಯಿತ್ತು ಅನ್ನೋದಕ್ಕೆ. ಅಲ್ಲ ಮೇಡಮ್ನವರೇ, 38 ವರ್ಷಗಳ ಸುದೀರ್ಘಕಾಲ ಸೇವೆ ಮಾಡಿ ಅದು ಹೆಂಗೆ ನೀವು ಮನೆಗೆ ಹೋಗ್ತೀರಾ? ಈ ಮಕ್ಕಳು ಬಿಟ್ಟು ಅದು ಹೆಂಗೆ ಹೋಗ್ತೀರಾ ನೀವು? ನಿಮಗೆ ಚಡ್ಪಡಿಸಲ್ವ ನಿಮಗೆ? ಇವತ್ತೇನೋ ಮಕ್ಕಳಿದ್ರೆ ಆಗೋಯ್ತು, ನಾಳೆಯಿಂದ ಗೊತ್ತಾಗುತ್ತೆ. ದಿನ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿ ಅವ್ರ ತಪ್ಪುಗಳು ತಿದ್ದಿ ತೀಡಿ ಅವ್ರನ್ನ ಒಂದು ವಿಗ್ರಹ ಮಾಡಿದ್ದೀರಲ್ಲ, ಅದು ಎವರ್ ಗ್ರೇಟ್ಫುಲ್ ಮೇಡಮ್. ಅಂಥ ಸೇವೆ ಎಲ್ರಿಗೂ ಸಿಗಲ್ಲ, ನಿಮ್ಗೆ ಸಿಕ್ಕಿದೆ. ನಿಮ್ಮ ಸೇವೆ ಇನ್ನೂ ನಮ್ಮ ಸಲ್ಲಿಸಬೇಕಾಗಿದೆ. ಅದರಿಂದ ನೀವು ನಿವೃತ್ತಿ ಆದಮೇಲೆ ನಿಮ್ಮ ಜೀವನವು ಸುಖಮಯವಾಗಿ ಸಂತೋಷವಾಗಿ ಮುಂದೊಂದು ಕಾಲ ಬಾಳಿ ಅಂತೇಳಿ ಹಾರೈಸುತ್ತಾ ಮುಗಿಸ್ತೇನೆ.